ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಪ್ರೀತಿಯ ವಿದ್ಯಾರ್ಥಿನಿಯರೇ, BCom 2ನೇ ಸೆಮಿಸ್ಟರ್ನಲ್ಲಿ ಬರುವಂತಹ ಪಂಪ ಮಹಾಕವಿ ರಚಿಸಿರುವ ವಿಕ್ರಮಾರ್ಜುನ ವಿಜಯ ಕಾವ್ಯ ಭಾಗದಲ್ಲಿ ಬರುವಂತಹ ಸುಳ್ಳು ಪಡೆಯಲಪ್ಪದು ಕಾಣ ಮಹಾಜಿ ರಂಗದೋಳ್ ಇದು 1ನೇ ವಿಡಿಯೋ ಆಗಿದೆ. ಸೊ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಂತ ತಿಳ್ಕೊಂಡು ಹೇಳುತ್ತಾ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಕ್ಲಾಸಿಗೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸೊ ಪ್ರೀತಿ ವಿದ್ಯಾರ್ಥಿನಿಯರೇ, ಪರೀಕ್ಷಾ ದೃಷ್ಟಿಯಿಂದ 10 ಅಂಕದ ಪ್ರಶ್ನೆಗಳಿಗೆ ಮತ್ತು 5 ಅಂಕದ ಪ್ರಶ್ನೆಗಳಿಗೆ ಇದು ಬಹಳಷ್ಟು ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋ ಆಗಿದ್ದು ಇದನ್ನು ತಪ್ಪದೇ ಸಂಪೂರ್ಣವಾಗಿ ವೀಕ್ಷಿಸಿ. ಸುಸ್ವಾಗತ. ಆದಿಕವಿ ಪಂಪ ನಾವು ಮಹಾಕವಿ ಅಂತಲೂ ಕರಿತೀವಿ. ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬನಾಗಿರ್ತಕ್ಕಂತಹ ರತ್ನತ್ರಯರಲ್ಲಿ ಒಬ್ಬನಾಗಿರ್ತಕ್ಕಂತಹ ಕವಿ ಪಂಪ ಕ್ರಿಸ್ತಶಕ 902ರಲ್ಲಿ ಅದು ದುಂದುಬಿ ನಾಮ ಸಂವತ್ಸರದಂದು ಜನಿಸಿದ ಅಂತ ತಿಳ್ಕೊಂಡು ಹೇಳ್ತೀವಿ. ಪಂಪನ ಪೂರ್ವಜರ ಊರು ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂಥ ವೆಂಗಿಮಂಡಲ ಅಂತೇಳಿ ಬರುತ್ತೆ. ವೆಂಗಿಮಂಡಲ ಒಂದು ಪ್ರಾಂತ, ಅದು ಅಲ್ಲಿ ವೆಂಗಿಪಳು ಅಂತೇಳಿ ಒಂದು ಗ್ರಾಮ ಬರುತ್ತೆ. ಅಲ್ಲಿ ಒಂದು ಶಾಸನ ಇದೆ. ಆ ಶಾಸನದ ಆಧಾರದ ಮೇಲೆ ಪಂಪನ ಪೂರ್ವಜರು ಅಂದರೆ ಪಂಪನ ಹಿರಿಯರು ಆಂಧ್ರದಲ್ಲಿದ್ದರು. ಅಲ್ಲಿದ್ದ ಈ ಅಣ್ಣಿಗೇರಿ, ಕರ್ನಾಟಕದ ಅಣ್ಣಿಗೇರಿಗೆ ಬಂದು ನೆಲೆಸಿದರು ಅನ್ನುವಂಥ ಇತಿಹಾಸವನ್ನು ನಾವು ತಿಳ್ಕೊಳ್ತೀವಿ. ಹಾಗೆ ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಣಬ್ಬೆ ಅಂತ ತಿಳ್ಕೊಂಡು ಗಂಗಾಧರಂ ಶಾಸನದಿಂದ ನಮಗೆ ತಿಳಿದು ಬರುತ್ತದೆ. ಅಬ್ಬಣಬ್ಬೆ ಅಣ್ಣಿಗೇರಿಯ ಜೋಯಿಸ ಸಿಂಗನ ಮೊಮ್ಮಗಳಾಗಿದ್ಲು. ಜಿನವಲ್ಲಭ ಪಂಪನ ತಮ್ಮ ಆಗಿದ್ದ. ಪಂಪನ ಗುರು ದೇವೇಂದ್ರ ಮುನಿ ಅಂತ ಹೇಳ್ತೀವಿ. ಪಂಪನಿಗೆ ವಿದ್ಯೆ ಕಲಿಸಿರ್ತಕ್ಕಂಥ ಗುರುಗಳು ದೇವೇಂದ್ರ ಮುನಿ. ವೇಮುಲಮಾಡ ಚಾಲುಕ್ಯ ವಂಶದ ಇಮ್ಮಡಿ ಅರಿಕೇಸರಿಯ ಆಶ್ರಯದಾತನಾಗಿರ್ತಕ್ಕಂಥ ಪಂಪನಿಗೆ ನೋಡ್ರಿ, ಕವಿತಾ ಗುಣಾರ್ಣವ, ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಸುಂದರ ಮುಖ, ನೋಡ್ರಿ ಇಷ್ಟೆಲ್ಲ ಎದಕ್ಕೆ ಬಿರುದುಗಳಿದ್ವು ಅಂತಂದರೆ, ಆಮೇಲೆ ಅವನು ವಿಶೇಷತೆ ಏನಂತಂದರೆ ಬಾಳೆಯ ಗೊನೆಯಂತೆ ಎಣ್ಣೆಗಂಪಿನ ನಸುಗಪ್ಪಾದ ಸುಂದರವಾದ ಮುಖ ಪಂಪಂದಾಗಿತ್ತು. ಮೃದುವಾಗಿರ್ತಕ್ಕಂಥ ಉಂಗುರಾಗಿರ್ತಕ್ಕಂಥ ಕೂದಲುಗಳಿದ್ವು. ಮೃದು ಮಧ್ಯಮ ದೇಹವನ್ನು ಒಳಗೊಂಡಿರ್ತಕ್ಕಂಥವನು ಅಂತ ತಿಳ್ಕೊಂಡು ತನ್ನನ್ನು ತಾನು ಒಂದು ಕಡೆಗೆ ಹೇಳ್ಕೊಂಡನವನು. ತನ್ನ ಮಾತು ಹಿತಮಿತ ಮೃದು, ಅಂದರೆ ಮಾತು ಭಾಳ ಅಪ್ಯಾಯಮಾನವಾಗಿರ್ತವೆ, ಮನಸ್ಸಿಗೆ ಹಿಡಿಸುವಂತಿರ್ತವೆ. ಆ ರೀತಿಯಾಗಿ ಮಾತನಾಡುವಂಥ ಶೈಲಿ ಆ ಪಂಪನದು. ಅವನು ಕಾವ್ಯ ಅಭ್ಯಾಸ ಮಾಡೋದರಿಂದ ನಾವು ಇದನ್ನು ತಿಳ್ಕೊಳ್ತೀವಿ. ಸೊ ಈ ರೀತಿಯಾಗಿ ಹಾಗೆ ತನ್ನ ಪರಿಚಯ ಮಾಡಿಕೊಳ್ಳೋದ್ರ ಮುಖಾಂತರ ಒಂದು ಮಾತು ಹೇಳ್ತಾನೆ ಪಂಪ. ಸಾಮಾನ್ಯವಾಗಿ ನೀವು ಕೇಳಿರ್ತೀರ ಅದನ್ನು. ಆರಂಕುಶ ಬಿಟ್ಟೊಡಂ ನೆನೆವುದನ್ನ ಮನ ಬನವಾಸಿ ದೇಶಮಂ, ಅಂದರೆ ಕನ್ನಡ ನಾಡಿನ ಮೇಲೆ ಅಪಾರವಾದ ಅಭಿಮಾನ, ಅಪಾರವಾದ ಪ್ರೀತಿ, ಅಂಥ ಗೌರವ ಇರತಕ್ಕಂಥ ಪಂಪನಿಗೆ ಈ ನಾಡು ಅಂದರೆ ಭಾಳ ಇಷ್ಟ. ಅದಕ್ಕೆ ಯಾರೇನೇ ಆಸೆ ತೋರಿಸಿದ್ರು ಕೂಡ ನಾನು ಕನ್ನಡ ನಾಡನ್ನು ಬಿಟ್ಟು ಬದುಕಲಾರೆ ಅಂತ ತಿಳ್ಕೊಂಡು ಹೇಳ್ತಾನೆ. ಆರಂಕುಶ ಬಿಟ್ಟೊಡಂ, ಯಾರೇ ನನಗೆ ಹೆದರಿಸಿದ್ರು ಕೂಡ ನಾನು ಕನ್ನಡವನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಅಭಿಮಾನವನ್ನು ಹೊಂದಿರತಕ್ಕಂಥವನು ಪಂಪ. ನನ್ನ ಮನಸ್ಸು ಯಾವಾಗಲೂ ಬನವಾಸಿ ದೇಶವನ್ನೇ ಸ್ಮರಿಸ್ತಾ ಇರ್ತದೆ. ಬನವಾಸಿ ದೇಶ ಅಂದರೆ ಅರ್ಥ ಕನ್ನಡ ನಾಡು ಅಂತ ಅರ್ಥ. ಇಂತಹ ಒಂದು ಅಭಿಮಾನಧನನಾಗಿರ್ತಕ್ಕಂಥ ಕನ್ನಡದ ಆದಿಕವಿ ಪಂಪ ಸಾಹಿತ್ಯ ಲೋಕಕ್ಕೆ 2 ಕೃತಿಗಳನ್ನು ನೀಡಿದ್ದಾನೆ. ಅದರಲ್ಲಿ ಆದಿಪುರಾಣ ಅಂತ ಒಂದು, ಈಗಾಗಲೇ ನಾವು ರನ್ನ ಕಾವ್ಯವನ್ನು ಅಭ್ಯಾಸ ಮಾಡಿದ್ವಿ. ರನ್ನನ ಕವಿಚಕ್ರವರ್ತಿ ಅಂತೇಳಿ ಕರಿತೀವಿ ರನ್ನನಿಗೆ, ಆದರೆ ಪಂಪನಿಗೆ ಕರೆಯಂಗಿಲ್ಲ. ಯಾಕೆ ಪಂಪನಿಗೆ ಕವಿಚಕ್ರವರ್ತಿ ಅನ್ನಂಗಿಲ್ಲ ಅಂತಂದರೆ, ಈ ರನ್ನನಿಗೆ ಆಶ್ರಯದಾತನಾಗಿರ್ತಕ್ಕಂಥವನು ಚಕ್ರವರ್ತಿ ಆಗಿದ್ದವ, ರಾಜ ಆಗಿದ್ದ, ಚಕ್ರವರ್ತಿ ಆಗಿದ್ದ. ಹಾಗಾಗಿ ಅವನು ಕವಿಚಕ್ರವರ್ತಿ ಬಿರುದು ಕೊಟ್ಟ. ಪಂಪನಿಗೆ ಆಶ್ರಯದಾತನಾಗಿರ್ತಕ್ಕಂಥನು ಸಾಮಂತ ಅರಸ ಅರಸಿಕೇಸರಿ ಆಗಿದ್ದ. ಹಾಗಾಗಿ ಅವನು ಕವಿಚಕ್ರವರ್ತಿ ಬಿರುದು ಕೊಡಲಿಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ
ರತ್ನತ್ರಯರು ಅಂತ ಕರಿತೀವಿ. ಮೂವರು ರತ್ನ, ಪಂಪ, ರನ್ನ, ಪೊನ್ನ ಮೂವರದರ, ಅದರಲ್ಲಿ ಮೊದಲಿಗೆನೂ ಪಂಪ. ಸೊ ಈ ರೀತಿಯಾಗಿ ವಿಕ್ರಮಾರ್ಜುನ ವಿಜಯ ಅನ್ನುವಂಥ ಒಂದು ಕಾವ್ಯವನ್ನು, ಲೌಕಿಕ ಕಾವ್ಯವನ್ನು ಪಂಪ ಬರೀತಾನೆ. ಅದಕ್ಕಿಂತ ಪೂರ್ವದಲ್ಲಿ ಆದಿಪುರಾಣ ಅನ್ನುವಂಥ ಒಂದು ಅಲೌಕಿಕ ಕಾವ್ಯವನ್ನು, ಧಾರ್ಮಿಕ ಕಾವ್ಯವನ್ನು, ಆಗಮಿಕ ಕಾವ್ಯವನ್ನು ಪಂಪ ರಚನೆ ಮಾಡ್ತಾನೆ. ವಿಶೇಷವಾಗಿ ಪಂಪ ಜೈನ ಕವಿ ಅಂತ ತಿಳ್ಕೊಂಡು ಹೇಳ್ತೀವಿ. ಆದಿಪುರಾಣದ ಕಾಲವನ್ನು ಕ್ರಿಸ್ತಶಕ 941 ಅಂತ ಹೇಳ್ತೀವಿ. ಇದರಲ್ಲಿ 16 ಆಶ್ವಾಸಗಳು ಬರ್ತವೆ. ಈ ಕಾವ್ಯದಲ್ಲಿ ಆದಿ ತೀರ್ಥಂಕರನಾದ ಋಷಭನಾಥನ ಬಗ್ಗೆ ನಾವು ಕಾವ್ಯವನ್ನು ಅಭ್ಯಾಸ ಮಾಡ್ಬೋದು. ಇಲ್ಲಿ ವಿಶೇಷವಾಗಿ ಈಗ ನಾವು ಅಭ್ಯಾಸ ಮಾಡ್ತಕ್ಕಂಥ ಒಂದು ಕಾವ್ಯ ಭಾಗ ಯಾವುದಂದರೆ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂತ ಹೇಳಿ ಕರಿತೀವಿ. ಈ ಪಂಪ ಭಾರತದ ವಿಕ್ರಮಾರ್ಜುನ ವಿಜಯ ಅಂದರೆ ಮಹಾಭಾರತದ ಕಥೆಯನ್ನು ಒಳಗೊಂಡಂಥ ಕಾವ್ಯ ಇದು. ಇದರಲ್ಲಿ 14 ಆಶ್ವಾಸಗಳು ಬರ್ತವೆ. ಇದರಲ್ಲಿ 10ನೇ ಆಶ್ವಾಸವನ್ನು ನಾವು ಅಭ್ಯಾಸ ಮಾಡ್ತಾಯಿದ್ದೀವಿ. ಅದರೊಳಗಡೆಗೆ ಸುಳ್ ಪಡೆಯಲಪ್ಪುದು ಕಾಣ ಮಹಾಜಿರಂಗದೋಳ್ ಅಂತ ಒಂದು ಭಾಗ ಬರ್ತದೆ. ಪಂಪ ಈ ಮಹಾಭಾರತ ಕಥೆಯನ್ನು ನೋಡ್ರಿ, ಸಂಸ್ಕೃತದ ವ್ಯಾಸ ಮಹರ್ಷಿಗಳು ರಚಿಸಿರುವಂಥ ಮಹಾಭಾರತ ಕಥೆಯನ್ನು ಕನ್ನಡದಲ್ಲಿ ಪಂಪ ಮೊದಲಿಗೆ ಬರೆದಿದ್ದು. ಆಮೇಲೆ ರನ್ನ ಬಂದ, ಕುಮಾರವ್ಯಾಸ ಬಂದರು, ಭಾಳಷ್ಟು ಜನ ಕವಿಗಳು ಬರೆದಾರೆ. ಇಲ್ಲಿ ವಿಶೇಷವಾಗಿ ಪಂಪನ ಈ ಕಾವ್ಯ ಇದೆ. ಇಲ್ಲಿ ಆಶ್ರಯದಾತನಾಗಿರ್ತಕ್ಕಂಥ ಅರಿಕೇಸರಿಯನ್ನು ಮಹಾಭಾರತದ ಅರ್ಜುನನೊಂದಿಗೆ ಸಮೀಕರಿಸಿ, ಹೆಂಗೆ ರನ್ನ ಸತ್ಯಾಶ್ರಯ ಪುಲಿಕೇಶಿಯನ್ನು ಮಹಾಭಾರತದ ಭೀಮನಿಗೆ ಹೋಲಿಸಿ ಕಾವ್ಯ ಬರೆದ್ನೋ, ಹಾಗೆ ಅರ್ಜುನನನ್ನು ತನ್ನ ಆಶ್ರಯದಾತನಾಗಿರ್ತಕ್ಕಂಥ ಅರಿಕೇಸರಿಯೊಂದಿಗೆ, ಅಂದರೆ ಆಶ್ರಯದಾತರು ಅವ್ರನ್ನ ಎತ್ತರದ ಸ್ಥಾನದಲ್ಲಿಟ್ಟು ನೋಡುವಂಥದ್ದು ಸಹಜ. ಹಾಗೆ ಮಹಾಭಾರತದ ಅರ್ಜುನ ನಮ್ಮ ಅರಿಕೇಸರಿ ಬೇರೆ ಅಲ್ಲ, ಅರ್ಜುನ ಬೇರೆ ಅಲ್ಲ ಅನ್ನುವಂಥ ರೀತಿಯಲ್ಲಿ ಈ ರೀತಿಯಾಗಿ ಸಮೀಕರಿಸಿ ಕಾವ್ಯವನ್ನು ರಚನೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಈಗ ಇಲ್ಲಿ ಕತೆ ಬಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಭಾಗ ನಿಮಗಾಗಲೇ ಗೊತ್ತಿದೆ. ಈಗ ನೀವೇನು ಮಾಡಿದ್ದೀರಿ, ಈಗ ಆಲ್ರೆಡಿ ರನ್ನನ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯದಲ್ಲಿ ದುರ್ಯೋಧನ ಏನು ಮಾಡಿದ್ದಾನೆ, ಭೀಷ್ಮಾಚಾರ್ಯರು ಎಲ್ಲಿರ್ತಾರಲ್ಲ ಅಲ್ಲಿಗೆ ರಣರಂಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಈಗ ಸಂಜೆನ ಕರ್ಕೊಂಡು ಹೊಂಟಾನ, ಎಲ್ಲ ಮುಗಿದೋಗ್ಬಿಡತ್ತೆ ಪಿಕ್ಚರ್. ಈಗ ಅವ್ರನ್ನ ಭೇಟಿ ಆಗಿಬಿಟ್ಟು ಲಾಸ್ಟ್ ವಿಕೆಟ್ ಹೆಂಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ಬೇಕು ಅಷ್ಟೇ, ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ. ಪಂಪ ಈ ಕಾವ್ಯದಲ್ಲಿ ಏನು ಮಾಡ್ತಾನೆ, ಒಬ್ಬೊಬ್ಬರದ್ದು ಕತೆ ಒಂದೊಂದು ಶೈಲಿ. ರನ್ನಂದೇ ಬೇರೆ, ಪಂಪಂದೇ ಬೇರೆ, ಕುಮಾರವ್ಯಾಸಂದೇ ಬೇರೆ. ಆದರೂ ಕೂಡ ಇಷ್ಟೆಲ್ಲ ಓದಿಬಿಟ್ರೆ ಸಾಕು ಮಹಾಭಾರತ ಹೆಂಗಿತ್ತು ಅಂತೇಳಿ ನಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡ್ತು. ಅದು ಎಲ್ಲೋ ಮಹಾಭಾರತ ನಡೆದಿಲ್ಲ, ನಮ್ಮ ಕರ್ನಾಟಕದಲ್ಲೇ ಮಹಾಭಾರತ ಕತೆ ನಡೆದತ್ತೆ ಅನ್ನೋಷ್ಟರ ಮಟ್ಟಿಗೆ ಕನ್ನಡ ಭಾಷೆಗೆ, ಕರ್ನಾಟಕದ ನೆಲಕ್ಕೆ, ಈ ಕನ್ನಡ ಸಂಸ್ಕೃತಿಗೆ ಅನುಗುಣವಾಗಿ ಪಂಪ ಕಾವ್ಯ ರಚನೆ ಮಾಡಿದ್ದು ಭಾಳ ವಿಶೇಷ. ಇದನ್ನು ಗಮನಿಸ್ಬೇಕು ನಾವು. ಇದೆಲ್ಲೋ ನಡೆದತ್ತಂತ ಅನ್ಸಂಗಿಲ್ಲ. ನಾವು ಇದನ್ನು ಓದಿದಾಗ ನಮ್ಮ ಸುತ್ತಮುತ್ತನೇ ನಡೆದಿರ್ಬೋದೇನಪ್ಪ ಅಂತ ಅನಿಸ್ಬಿಡ್ತದೆ. ಅಷ್ಟು ಸೊಗಸಾಗಿ ತನ್ನ ಪ್ರತಿಭಾ ಸಂಪನ್ನತೆಯಿಂದ ಕವಿ ಪಂಪ ಈ ಮಹಾಕಾವ್ಯವನ್ನು ರಚನೆ ಮಾಡಿದ. ಸೊ ಈಗ ದುರ್ಯೋಧನ ಭೀಷ್ಮನ ಹತ್ರ ಹೋಗುವ ರೀತಿಯನ್ನು ಹೆಂಗೆ ಹೋದ ಅನ್ನುವಂಥದ್ದೆಲ್ಲ ನೋಡಿಬಿಟ್ಟೆ ನಾವು. ಅದನ್ನು ನಾವು ರನ್ನನ ಕಾವ್ಯದಲ್ಲಿ ನೋಡಿದ್ವಿ. ಈಗಿನ ಇಲ್ಲಿ ಯುದ್ಧ ಪ್ರಾರಂಭ ಆಗಿಲ್ಲ, ಯುದ್ಧ ಪ್ರಾರಂಭ ಆಗೇ ಇಲ್ಲ, ಇನ್ನೂ ಯುದ್ಧ ಪ್ರಾರಂಭ ಆಗಬೇಕು. ಅದಕ್ಕಿಂತ ಹಿಂದಿನ ಭಾಗವನ್ನು ಈ ಕಾವ್ಯ ಭಾಗದಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ನಿಮಗೀಗಾಗಲೇ ಗೊತ್ತಿದೆ ಏನಂತಂದರೆ, ಯಾವಾಗ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮುಗಿಸ್ಕೊಂಡು ಬಂದರು ಪುಣ್ಯಾತ್ಮರು. ಏನು ತಪ್ಪಿರದೇ ಇದ್ದರೂ ಕೂಡ ಶಿಕ್ಷೆ ಹೆಂಗಾಗತ್ತೆ ಅನ್ನೋದನ್ನು ಇದನ್ನು ನೋಡಿ ತಿಳ್ಕೊಬೇಕು ನಾವು. ಒಳ್ಳೆಯವ್ರಿಗೆ ಕಾಲಿಲ್ಲ ಅಂತಾರಲ್ಲ, ಹಂಗೆ ಪಾಪ ಧರ್ಮರಾಯನೇ ಧರ್ಮದೇವ ಬಡ್ಕೊಂಡಿದ್ದು ಅನುಭವಿಸಿದ್ರು. ಅರ್ಥ ಆಯ್ತಲ್ಲಿ ಹೇಳಿದ್ದು, ಅವ್ನು ಎಂಥವ್ರಿಗೂ ಕೂಡ ಕೆಟ್ಟದ್ದು ಬಯಸಂಗಿಲ್ಲ ಧರ್ಮರಾಯ. ಶತ್ರುಗಳಿಗೂ ಕೂಡ ಏನು ಮಾಡ್ತಾನೆ, ಒಳ್ಳೆಯದು ಬಯಸ್ತಾನೆ. ಮತ್ತು ಅದಕ್ಕೆ ಒಳ್ಳೆಯವರಿಗೆ ಕೆಟ್ಟದಾಗಿದೆ ಜಾಸ್ತಿ.
ಆಯಿತು. ನಿಯಮಗಳ ಪ್ರಕಾರ ಏನಾಯಿತು, 12 ವರ್ಷ ವನವಾಸ ಮುಗಿಸಿದ್ರು, 1 ವರ್ಷ ಅಜ್ಞಾತವಾಸನ ಭಾಳ ಕಷ್ಟಪಟ್ಟು ಮುಗಿಸಿದ ಮೇಲೆ ಬರ್ತಾರೆ. ಬಂದುಬಿಟ್ಟು ಮತ್ತು ಕೃಷ್ಣತಾಗ ಹೋಗ್ತಾರೆ ಅವ್ರು. ಯಾಕಂದರೆ ಎಲ್ಲದಕ್ಕೂ ಆತ್ಮೇಲೆ ಸೂತ್ರಧಾರ ತಣ್ಣಗೆ ಎಲ್ಲೇ ಒಂದು ಕಡೆ ಕೊಳಲು ಉದ್ಕೊಂಡು ಕುಂತ್ಕೊಂಡ್ಬಿಟ್ಟಿರ್ತಾನೆ. ಧರ್ಮರಾಯ ಇವರೆಲ್ಲರೂ 5 ಮಂದಿ 6 ಮಂದಿ ಕಲ್ತು ಬರ್ತಾರೆ ದ್ರೌಪದಿನ ಸೇರಿಸ್ಕೊಂಡು. ಕೃಷ್ಣ, ನಿನ್ನ ಆಶೀರ್ವಾದದಿಂದ 13 ವರ್ಷ ಯಶಸ್ವಿಯಾಗಿ ಮುಗಿಸ್ಕೊಂಬಂದಿವಿ ಬಿಟ್ಟಿವಿ ಪುಣ್ಯಾತ್ಮ. ಇನ್ನು ಮುಂದಾದ್ರೆ ನಮಗೆ ಎಲ್ಲರೂ ಒಂದು ಅಡ್ರೆಸ್ ಕೊಡಪ್ಪ. ನಾವು ನೆಲೆ ಕಳ್ಕೊಂಬಿಟ್ಟಿವಿ, ಈಗ ಒಂದು ಅಡ್ರೆಸ್ ಸಿಗಂಗೆ ಮಾಡು. ಆವಾಗ ಕೃಷ್ಣ ಹೇಳ್ತಾನೆ, ಹೌದು, ನಿಮಗೆ ಈ ಸ್ಥಿತಿ ಬರಬಾರ್ದಾಗಿತ್ತು ಧರ್ಮರಾಜ, ನಿಂದೆ ತಪ್ಪು. ಭಾಳ ಒಳ್ಳೆತನ ತೋರಿಸಿದ್ರೆ ಹಿಂಗೆ ಆಗ್ತದೆ. ಸೊ ಭೀಮನ್ ನೋಡಿ ಕಲ್ತ್ಕ. ನೀನು ಅವನಿಗೆ ಸ್ವಲ್ಪ ಆರ್ಡ್ರ್ ಮಾಡಿದರೆ ಎಷ್ಟೊತ್ತಿಗೆ 12 ವರ್ಷ ಅಲ್ಲ 12 ದಿನ ಅಲ್ಲ 12 ದಿನ ಅಲ್ಲ 12 ತಾಸನಿಗೆಲ್ಲ ಫಿನಿಷ್ ಮಾಡಿಬಿಡ್ತಿದ್ದು ನಾವು. ನೀನು ಹೋಗಿ ಆದರೂ ಇರಲಿ, ನ್ಯಾಯಯುತವಾಗಿ ನೀವು ಮುಗಿಸ್ಕೊಂಬಂದಿರಿ. ಈಗೇನು ಮುಂದೆ ಹೇಳ್ರಿ? ಏನಿಲ್ಲ, ನಾವು ನಿಯಮದ ಪ್ರಕಾರ 12 ವರ್ಷ 1 ವರ್ಷ ಮುಗಿಸ್ಕೊಂಡು ಬಂದುಬಿಟ್ಟಿವಿ. ಈಗ ನಮಗೆ ಬರಬೇಕಾದ ರಾಜ್ಯ ಅವ್ರು ಹೇಳಿದ್ರಲ್ಲ, ನೀವು 12 ವರ್ಷ ವನವಾಸ ಮುಗಿಸಿ 1 ವರ್ಷ ಅಜ್ಞಾತವಾಸ ಮುಗಿಸಿ ಬಂದರೆ ನಿಮಗೆ ರಾಜ್ಯ ವಾಪಸ್ ಕೊಡ್ತೀವಿ. ಅವ್ರದ್ದೇನು ಕ್ಯಾಲ್ಕುಲೇಷನ್, ಇವ್ರು ಬರಾಗಲ್ಲ ಅಲ್ಲೇ ಸಹಾಯ ಬಡ್ದು ಇವ್ರನ್ನ ಅಂತ ಅವ್ರ ಕ್ಯಾಲ್ಕುಲೇಷನ್. ದುರ್ಯೋಧನ ಬರೀ ಕ್ರಿಮಿನಲ್ ಐಡಿಯಾ ಅಂದ್ರೆ ಅವ್ರೇ ಭಾರಿ ವಂಡರ್ಫುಲ್ ಕ್ರಿಮಿನಲ್. ಅವ್ರದ್ದೇನಿತ್ತು 12 ವರ್ಷದಾಗ ಯಾವಾಗಾರ ಒಂದಿನ ಒಬ್ಬೊಬ್ಬರನ್ನ ಸಾಯಿಸಿ ಬಂದ್ಬಿಡೋಣ ಕಾಡ್ಯಾಗ ಅಂತೇಳಿ ಕ್ಯಾಲ್ಕುಲೇಷನ್ ಮಾಡಿದ್ರು ಅವ್ರು. ಅದು ಎಷ್ಟೋ ಪ್ರಯತ್ನ ಮಾಡ್ಯಾರ ಅವ್ರು ಆಲ್ರೆಡಿ. ಅವಾಗ ಹೆಂಗೆಲ್ಲ ಹೋಗ್ಯಾರ, ಅವಾಗ ಹಂಗಂಗೆಲ್ಲ ಇವರೇ ಹೇಟ್ ತಿಂದು ಬಂದಾರ. ಅದು ವಿಷಯ ಬೇರೆ. ಅಜ್ಞಾತವಾಸದಾಗ ಇವ್ರನ್ನ ಮುಗಿಸೇ ಬಿಡೋಣ ಅಂತ ತಿಳ್ಕೊಂಡಿದ್ರು, ಮುಗಿಸ್ಲೇ ಇಲ್ಲ, ಆಗಲಿಲ್ಲ. ಯಾಕಂದ್ರೆ ಕಾಯೋನೊಬ್ಬನ ಇದ್ದೇ ಇರ್ತಾನೆ. ಧರ್ಮ ಕಷ್ಟಕ್ಕೊಳಗಾಗಿರ್ಬೋದು, ಆದರೆ ನಾಶ ಆಗೋದಿಲ್ಲ. ಪಾಂಡವರ ಹತ್ರ ಧರ್ಮ ಇತ್ತು, ಕಷ್ಟ ಬಂದತ್ತೆ, ಆದ್ರೆ ನಾಶ ಆಗೋದಿಲ್ಲ. ಆದರೂ ಕೂಡ ಅವ್ರು ಬರೋದೇ ಇಲ್ಲ ಅಂದ್ಕೊಂಡಿದ್ರು. ಅದಕ್ಕೆ ಲಾಂಗ್ ಟೈಮ್ ತೊಗೊಂಡಿದ್ರು ರೂಲ್ಸು. ಬಂದುಬಿಟ್ರಲ್ಲೀಗ ಬಂದುಬಿಟ್ಟಿವಪ್ಪ. ಮತ್ತು ಅವ್ರು ಹೇಳಿದ ಪ್ರಕಾರ ನಮ್ಗೆ ರಾಜ್ಯ ಇಸ್ಕೊಡಿಸ್ಬಿಡು, ನಾವು ನಮ್ಮ ಪಾಡಿ ನಾವಿರ್ತೀವಿ. ಅಲ್ಲಿಗೂ ಅವರಿಗೆ ಸಮಾಧಾನ ಐತೆ, ನಮ್ಮ ಪಾಡಿ ನಾವಿರ್ತೀವಿ, ಅವ್ರ ಪಾಡಿಗೆ ಅವರಲ್ಲಿ ಅಂತ ದಾಯಾದಿ ಹುಡ್ತಾ ಅಣ್ತಂಬಂದರು. ಬೆಳ್ತಾ ಶತ್ರುಗಳು. ಈ ಥರ ಆಯ್ತು. ಆದಾಗ ಏನಾಯಿತು, ಕೃಷ್ಣ, ಹೌದು ನೀವು ಹೇಳೋದೆಲ್ಲ ಸರಿ ಐತಿ, ಮತ್ತು ಏನು ಮಾಡೋಣ ಮುಂದೆ? ಭೀಮನಿಗೆ ಕೇಳ್ತಾ, ಏನು ಮಾಡ್ತೆ? ಹೋಗಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬಂದುಬಿಡು, ಯುದ್ಧಕ್ಕೆ ರೆಡಿ ಆಗ್ರ ಅಂತೇಳಿ. ಇನ್ನೂ ಅವ್ರ ತಾಗ ಚೌಕಾಶಿ ಮಾಡ್ಕೊಂತ ಕುಂತ್ಕೊಂಡು ಅಣ್ಣ ಅಪ್ಪ ಅಕ್ಕ ತಮ್ಮ ಅನ್ಕೊಂತ ಕುಂತ್ಕೊಂಡಪ್ಪ ಅಂದ್ರೆ ನಮಗೆ ಹೋಗಿದ ಮರ್ಯಾದೆ ಬರ್ತದನ್ನ. ಕೃಷ್ಣ, ನೀನ್ಯಾರು ಸಂಧಾನ ಮಾಡ್ಕೊಂಬಂದ್ರೆ ಮೊದಲು ನಿನಗೈತೆ ಪೂಜೆ. ನೀ ಏನಿದ್ರು ನೋಡು ಅಪೋಸಿಟ್ ಇರ್ಬೇಕು, ಸಂಧಾನ ಸೊಳ್ಳ. ಆವಾಗ ಭೀಮಗ ಕೃಷ್ಣ ಹೇಳ್ತಾನೆ, ಭೀಮ ಅವಸರ ಮಾಡೋಕ್ಕೆ ಹೋಗ್ಬಿಡೋದು, ಆಗ್ಬೇಕಾಗಿದ್ದು ಆಗೇ ಆಕೈತಿ. ನೀನು ಆಗಂದ್ರೂ ಆಗಂಗಿಲ್ಲ, ಆಗ್ಬಿಡಂದ್ರೂ ಬಿಡಂಗಿಲ್ಲ. ತಾಳ್ಮೆ ಇರ್ಬೇಕಪ್ಪ, ಅವಸರ ಮಾಡ್ಕೊಬೇಡ. ನಿನ್ನ ರೋಷ ನನಗೆ ಅರ್ಥ ಆಗುತ್ತಾ? ಅದರ ಧರ್ಮರಾಯ ಅಣ್ಣ ಅದನ್ನು ಮಾತೊಂದು ಮಾತು ಕೇಳ್ಬೇಕಿಲ್ಲ. ಹಿಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡ, ಸಮಾಧಾನ ಮಾಡ್ಕೆ, ಕೂಲ್ ಡೌನ್ ಅಂತೇಳಿ ಕೃಷ್ಣ ಏನು ಮಾಡ್ತಾನೆ, ಸಂಧಾನ ಮಾಡ್ಕೊಂಬರಕ್ಕೆ ಹೋಗ್ತಾ. ಸಂಧಾನ ಮಾಡ್ಕೊಂಡು ಬರೋಕ್ಕೆ ಹೋದಂಥ ಕೃಷ್ಣ ಏನಾಯಿತು, ತುಂಬಿದ ಸಭೆ ಒಳಗಡೆಗೆ ಕೃಷ್ಣ ಬರ್ತಾನ. ದುರ್ಯೋಧನ ಮೀಸಿ ತಿರುಕಿ ಕುಂತ್ಕೊಂಡಾನ. ಮೀಸಿ ಬೇಡ ದೊಡ್ಡ ಬಿದ್ವಲ್ಲ, ತಿರುಕಿ ಕುಂತ್ಕೊಂಡಾನ. ದುಶ್ಯಾಸನ ಹಂಗ ಕೊತ ಕುದೆ ಕುಂತಾನ. ಪಾಪ ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಇವರೆಲ್ಲರೂ ಕೃಷ್ಣ ಬರ್ತಾನೆ, ಪರಮಾತ್ಮ ಬರ್ತಾನೆ. ಆತನ ದರ್ಶನ ತೊಗೊಳ್ಳೋದೆ ಭಾಳ ಅಪರೂಪ. ಆತನ ನೋಡಿ ಪುಣ್ಯ ಕಡೆಗೆ ಇವ್ರು ಕುಂತ್ಕೊಂಡಾರ. ದುರ್ಯೋಧನ ಬರಲಿ ಅವನಿಗೆ ಮಾಡೋಣ ಅಂತೇಳಿ ಇವ್ರು ಕುಂತ್ಕೊಂಡ. ನೋಡ್ರಿ ಅಲ್ಲಿ ಕುಂತರ್ದಾಗ ಎಷ್ಟು ಡಿಫ್ರೆಂಟ್ಸ್ ಒಪಿನಿಯನ್ಸ್ ಅದಾವ ಅಂತ ನಾವು ತಿಳ್ಕೊಂಡು. ಅವು ಕೃಷ್ಣ ಗೊತ್ತೈತೆ, ಎಲ್ಲ ಟೆನ್ಷನ್ ಮಾಡ್ಕೊಳ ಮನುಷ್ಯ ಅಲ್ಲ. ಕೃಷ್ಣ ಬಂದು ಪಾಪ ಸಂಧಾನ ಮಾಡಲಿಕ್ಕೆ ಕೇಳ್ತಾನೆ ಧೃತರಾಷ್ಟ್ರನಿಗೆ. ಧೃತರಾಷ್ಟ್ರ ಮಹಾರಾಜರೇ, ನಿಮ್ಮ ತಮ್ಮನ ಮಕ್ಕಳು ನೀವು ಹೇಳಿದ ಪ್ರಕಾರ ಮುಖ್ಯ ಬಂದುಬಿಟ್ಟಾರೆ. ಅವ್ರಿಗೇನು ಬರಬೇಕಾಗಿತ್ತು ಅದು ಬಂದುಬಿಟ್ರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಿಮ್ಮ ಪಾಡಿಗೆ ನೀವು ಇರ್ರಿ. ಎಲ್ಲರೂ ಚೆನ್ನಾಗಿರ್ಬೇಕಪ್ಪ. ನಮಗೇನು ದುರ್ಯೋಧನನೂ ಅಷ್ಟೇ, ಧರ್ಮರಾಯನೂ ಅಷ್ಟೇ. ಒಳಗೆ ಬೇರೆ ಇರ್ತತ್ತದು, ಮ್ಯಾಗ ಹಿಂಗೆ ಹೇಳ್ಬೇಕಾಕತಿ.
ಅಷ್ಟೇ ಅಂತ ಹೇಳಿದಾಗ ಧೃತರಾಷ್ಟ್ರ ಒಂದು ಆರ್ಡ್ರ್ ಪಾಸ್ ಆತ ರಾಜ ಹೋದಲ್ಲ, ಆಯ್ತಬ್ಬರ ಕೃಷ್ಣ ಅವರಿಗೆ ಕೊಡ್ತೀವಿ, ಅರ್ಧ ರಾಜ್ಯ ಕೊಡ್ತೀವಿ, ಅವ್ರು ಆರಾಮಿರ ಅಂತ ಹೇಳ್ಬಿಟ್ರಾಗತ್ತೆ. ಇವ ಮತ್ತು ಮಗನ ಕೇಳಕ್ಕೆ ಹೋಗ, ದುರ್ಯೋಧನ ಕೇಳಕ್ಕೆ ಹೋಗ. ಯಾಕಂದ್ರೆ ಮಗ ದುರ್ಯೋಧನ ಭಾಳ ಪ್ರೀತಿ ಪಾತ್ರ ದುರ್ಯೋಧನ, ಅವನ ಮಾತು ಮೀರಿ ಏನೂ ಮಾಡಾಗಲಿ ಇವ ರಾಜ. ದುರ್ಯೋಧನ ಕೇಳ್ತಾನೆ, ಕದಾ ಹೆಂಗಪ್ಪ? ಅರ್ಧ ರಾಜ್ಯ ಅಲ್ಲ, ನಾವು ಅವ್ರಿಗೆ ರಾಜ್ಯ ಕೊಡೋದಲ್ಲ ಅಂತ ಹೇಳಿ ಕಳಿಸು. ಕೃಷ್ಣ ಪಾಪ ಬೇಡಪ್ಪ, ನಿಮಗೆ ಅರ್ಧ ರಾಜ್ಯ ಕೊಡೋಕೆ ಭಾಳ ತ್ರಾಸಾಗುತ್ತಂತಂದ್ರೆ ಒಂದು 5 ಊರಾದರೂ ಕೊಡ್ರು ಅಂತವ್ರು, 5 ಊರಾದರೂ ಕೊಡ್ರು. ದುರ್ಯೋಧನ 5 ಊರಲ್ಲ, 5 ಹೆಜ್ಜೆ ಇಡೋಷ್ಟು ಜಾಗ ಕೊಡೋದಲ್ಲ, 5 ಹೆಜ್ಜೆ 5 ಸ್ಟೆಪ್ ಇಡೋಕ್ಕೆ ಜಾಗ ಕೊಡೋದಲ್ಲ, ಗೆಟ್ ಔಟ್, ನೀನು ಹೋಗ್ಬೋದು. ನೋಡ್ರಿ ಎಷ್ಟು ಅವಮಾನ ಮಾಡ್ತಾನೆ. 5 ಸೂಜಿ ಇಡೋಷ್ಟು ಜಾಗನ ಕೊಡೋದಲ್ಲ, ಸೂಜಿ ಮೊನೆ ಅಷ್ಟು ಜಾಗ ಕೊಡೋದಲ್ಲ ಈ ದುರ್ಯೋಧನ. ಅವ್ರಿಗೆ ಬೇಕಿದ್ರೆ ಯುದ್ಧ ಮಾಡಿ ತಗೊಳಕ್ಕೆ ಎಷ್ಟು ಇರ್ಬೇಕು, ತುಂಬಿರ್ಬೇಕು. ನಾವು ತುಂಬಿದ ಮೇಲೇ ಮತ್ತೆ ಈ ಥರ ಮಾತಾಡ್ಬೇಕು. ಅವ್ರಿಗೇನಾದರೂ ರಾಜ್ಯ ಬೇಕಾದ್ರೆ ಯುದ್ಧ ಮಾಡಿ ತಗೊಂತೇಳಿ. ಕೃಷ್ಣಗೆ ಬೇಕಾಗಿದ್ದು ಇದು, ತುಂಬಿದವ್ರಿಗೆ ಮತ್ತೆ ದಾರಿ ತೋರಿಸ್ಬೇಕಲ್ಲ. ಥ್ಯಾಂಕ್ ಯು ದುರ್ಯೋಧನ, ನಿನ್ನ ಒಪಿನಿಯನ್ಗೋಸ್ಕರ ನಾವು ಕಾಯ್ತಾ ಇದ್ವಿ. ಯಾಕಂದ್ರೆ ನಾನೇನಾದರೂ ಸಂಧಾನ ಮಾಡ್ಕೊಂಡು ಹೋಗಿಬಿಟ್ಟಿದ್ರೆ ಭೀಮ ನನಗೆ ಬಡಿಡ್ತೀವಿ, ಓಡಾಡಿಸಿ ಬಿಡ್ತಿದ್ದೆ, ನಿನಗಲ್ಲ. ಆಯ್ತು, ದುರ್ಯೋಧನ ಯಾವಾಗ ಈ ಥರ ಹೇಳ್ದ, ನಾವು ಕೊಡೋದಿಲ್ಲ, ಯಾವುದೇ ರೀತಿ ಸಂಧಾನ ಮಾಡ್ಕೊಳಂಗಿಲ್ಲ, ಪಾಂಡವರಿಗೆ ಬೇಕಾದವ್ರು ಕ್ಷತ್ರಿಯರು ಹೋದಲ್ಲ ಅವರು, ನೋಡ್ರಿ ಹೆಂಗೈತಿ, ಕ್ಷತ್ರಿಯರು ಹೋದಲ್ಲ ಅವರು, ಗಣಮಕ್ಳು ಹೋದಲ್ಲ ಅವರು. ಎಂತಿಂಥ ಮಾತುಗಳು ಆಡ್ತಾನ ದುರ್ಯೋಧನ. ಬೇಕಿದ್ರ ಅವರು ಕಳಿಸ್ಬೇಕಾಗಿತ್ತು ಸಂಧಾನ ಮಾಡಿ, ನೀ ಯಾಕೆ ಬರೋಕ್ಕೆ ಕೈಲಾಗಲ್ಲ ಅಂತಾನೆ ಅವ್ರಿಗೆ ಏನೇನೋ ಕಿಂಡಲ್ ಮಾಡಿ ಮಾತಾಡ್ತಾನೆ, ಅವಮಾನ ಮಾಡಿ ಮಾತಾಡ್ತಾನೆ. ಕೃಷ್ಣ ಎಲ್ಲವನ್ನೂ ಸುಮ್ಕೆ ಕೇಳ್ಕೊಂತ ಕುಂದ್ಕೊಂಡಿದ್ದು ಪಾಪ. ಆಯ್ತು ಬಿಡ್ರಪ್ಪ, ನಮ್ದೇನೈತಿ ಹೇಳ್ರಿ, ಅವ್ರು ಹೋಗಂದ್ರು ಬಂದೆ, ನೀವು ಹಿಂಗಂದ್ರೆ ಹಿಂಗೆ ಹೋಗಿದ್ದು ನಾ ಅವ್ರಿಗೆ ಹೇಳ್ತೀನಿ, ಅವರು ಬಲ್ಲ ನೀವು ಬಲ್ಲ, ನಮ್ಗೆ ಯಾಕಪ್ಪ ನಿಮ್ಮಿಬ್ಬರು ನಡ್ಬರ್ಕ. ಆಯ್ತು ಬಿಡು ದುರ್ಯೋಧನ, ನೋ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ, ನೀನು ಹಿಂಗೆ ಹೇಳ್ದಿ ಅಂತ ಹೇಳಿ ನಾನು ಹೋಗಿ ಪಾಂಡವ್ರಿಗೆ ಹೇಳ್ತೀನಿ, ಧರ್ಮರಾಯಿಗೆ ಹೇಳ್ತೀನಿ. ಧರ್ಮರಾಯಿಗೆ ಹೇಳಿದ ಮೇಲೆ ಭೀಮ ಸ್ವಲ್ಪ ಸೈಡಿಗೆ ಕರ್ಕೊಂಡು ಹೋಗಿ ಹೇಳ್ತೀನಿ. ಅಷ್ಟು ಹೇಳೋಗ ಯುದ್ಧಕ್ಕೆ ರೆಡಿ ಆಗತ್ತೇಳು. ಆಯ್ತು, ಯುದ್ಧಕ್ಕೆ ಕೃಷ್ಣ ಬರ್ತಾನೆ ವಾಪಸ್. ಕೃಷ್ಣ ಬಂದು ಧರ್ಮರಾಯನ ಪಾಂಡವರನ್ನೆಲ್ಲ ಕುಂದರ್ಸ್ಕೊಂಡು, ಭೀಮ್ಗೆ ಆ ಟೆನ್ಷನ್ ಹೆಂಗಿರ್ತದೆ ಅಂದ್ರೆ, ಕೃಷ್ಣ ಸಂಧಾನ ಮಾಡ್ಕೊಂಬಂದೆ, ಯುದ್ಧ ಮಾಡ್ಕೊಂಬಂದೆ, ಕರೆಕ್ಟಾಗಿ ಹೇಳಂತಾನೆ ಮೊದಲು. ತಡ್ಕೊಳ್ಳೋ ಮರೆ, ಅವಸರ ಮಾಡೋಕ್ಕೆ ಹೋಗೋದು. ಯಾಕೆ ಅವಸರ ಮಾಡ್ತೀವಿ, ಕುಂದ್ರು ಮೊದಲು, ಕುಂತ್ಕೊಂಡು ಎಲ್ಲರೂ ಮೀಟಿಂಗ್ ಕರೆ, ಎಲ್ಲರೂ ಬಂದರು, ಸೇರಿದ್ರು, ಕುಂತ್ಕೊಂಡ್ರು. ಕೃಷ್ಣ ಹೋಗಿದ್ದೆಲ್ಲ ಹೇಳ್ದೆ, ಹಿಂಗೆ ಆತಪ್ಪ ಹಿಂಗೆ ಆತಪ್ಪ ಅಂತ ತಿಳ್ಕೊಂಡು. ಧರ್ಮರಾಯ ಭಾಳ ಮೌನವಾಗಿ ಕುಂತ್ಕೊಂಡು, ಚಿಂತಾಕ್ರಾಂತನಾಗಿ ಕುಂತ್ಕೊಂಡು. ಪಾಪ ಒಂದು ಕಾಲದೊಳಗಡೆಗೆ ಇಂದ್ರಪ್ರಸ್ಥವನ್ನು ಆಳಿದಂಥ ರಾಜಸೂಯ ಯಾಗ ಮಾಡಿದಿರ್ತಕ್ಕಂಥವು, ಎಂಥ ವೈಭವದ ಜೀವನ ನಡೆಸಿರ್ತಕ್ಕಂಥವ್ರಿಗೆ ಎಂಥ ಗತಿ ತಂದುಬಿಟ್ಟ ದುರ್ಯೋಧನ. ಆದರೂ ಕೂಡ ಸಮಾಧಾನವಾಗಿ ಇದ್ಕೊಂಡು, ಕೃಷ್ಣ ಮತ್ತೀಗ ಮುಂದೆ ಹೆಂಗಪ್ಪ? ಭೀಮ ಅದನಲ್ಲ, ಕಣಿ ಕೇಳು, ಕಣಿ ಮುಂದೆ ಹೆಂಗಂತೇಳಣ ನೀನು, ಏನು ಆಲೋಚನೆ ನಿಂದು? ಮುಂದೆ ತಗ ಕಟ್ಗ ತೆಗಿ, ನಾನು ಗದ ತೆಗೆದಿದ್ದು ಬಿಡಿ ಸೈಡಿಗೆ ಆಗಲಿ. ಅರ್ಜುನ ಬಿಲ್ ಮಾಡತಕ್ಕ ಹೋಗಿ, ನಕಲ ಸೇದ ತಗ ಬರ್ಚಿ ತೆಗಿ, ನಿಂತ್ಕೊಳ್ರಿ, ಹೋಗೋಣ ಯುದ್ಧಕ್ಕೆ ಹೋಗೋಣ. ಅವಾಗ ಧರ್ಮರಾಯ ಭೀಮನ ಉತ್ಸಾಹ ನೋಡಿಬಿಟ್ಟು, ಭೀಮ ಸಮಾಧಾನ, ಏನು ಇದು ತಿರ್ಗಾಮರ್ಗ ಸಮಾಧಾನ. ಆಯಿತು ಸಮಾಧಾನ. ಕೃಷ್ಣ ಹೇಳ್ತಾನ, ಭೀಮ ಆಯ್ತಪ್ಪ, ಇದಂತರ ಆಯಿತು, ಯುದ್ಧ ಅಂತ ಅವ್ರು ನಿರ್ಧಾರ ಮಾಡ್ಯಾರೆ, ಅದನ್ನು ಬಂದು ನಿಮಗೆ ಮುಟ್ಸೀನಿ, ನೀವೆಲ್ಲ ಸೇರಿ ಆಲೋಚನೆ ಮಾಡಿ ಆದಮೇಲೆ ಯುದ್ಧ ಯಾವಾಗ ಏನು ಹೇಗೆ ಎತ್ತ ಅಂತ ತಿಳ್ಕೊಂಡು ಆಮೇಲೆ ನಾವು ನಿರ್ಧಾರ ಮಾಡೋಣ ಅನ್ನುವಂಥ ಅಂಶವನ್ನು, ವಿಷಯಗಳನ್ನು ಎಲ್ಲ ಕುಂತ್ಕೊಂಡು ಭಾಳ ಚರ್ಚೆ ಮಾಡ್ತಾರೆ. ಯಾಕಂದ್ರೆ ಯುದ್ಧ ಮಾಡೋದು ಮುಖ್ಯ ಅಲ್ಲ, ಯುದ್ಧ ಗೆಲ್ಲೋದು ಮುಖ್ಯ ಆಗೈತೆ. ಯುದ್ಧ ಗೆಲ್ಲಬೇಕಾದ್ರೆ ತಂತ್ರಗಳೇನು, ಯಾವ ರೀತಿಯಾಗಿ ಮಾಡಬೇಕು, ಯಾರ್ಯಾರನ್ನೆಲ್ಲ ಕರ್ಕೋಬೇಕು, ಶಕ್ತಿ ಬೇಕಲ್ಲ ಯುದ್ಧ ಮಾಡಲಿಕ್ಕೆ. ಕೌರವರಿಗೆ ಭಾಳಷ್ಟು ಜನ ಸಪೋರ್ಟ್ ಮಾಡ್ತಾರೆ ಈಗ, ಯಾಕಂದ್ರೆ ಅವ್ರು ಚಕ್ರವರ್ತಿ ಅದನ್ನ, ಎಲ್ಲ ರಾಜರು ಬಂದವನು ಸಪೋರ್ಟ್ ಮಾಡ್ತಾರೆ. ಪಾಂಡವರಿಗೆ ಯಾರು ರಾಜರಲ್ಲ ಈಗ, ಇವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ?
ಇಂಥ ಒಂದು ಸಂದರ್ಭದೊಳಗಡೆಗೆ ಧರ್ಮರಾಯನಿಗೆ ಸ್ವಲ್ಪ ಚಿಂತೆ ಆಗುತ್ತೆ. ಆದರೂ ಕೂಡ ಧರ್ಮ ಇದ್ದವನು ಎದುರಂಗಿಲ್ಲ ಯಾವತ್ತಿಗೂ. ಕೃಷ್ಣ ಕೇಳ್ತಾನೆ, ಮುಂದೆ ಹೆಂಗೆ ಕೃಷ್ಣ, ಆಯ್ತಪ್ಪ ನೀವೇನು ಚಿಂತೆ ಮಾಡಬೇಡ್ರಿ, ಮೊದಲು ನೀವೆಲ್ಲ ಸೇರಿ ಡಿಸೈಡ್ ಮಾಡಿರಿ, ಒಂದು ನಿರ್ಧಾರಕ್ಕೆ ಬರ್ರಿ, ನಿರ್ಧಾರಕ್ಕೆ ಬಂದು ನಾನು ಭೇಟಿ ಆಗ್ರಿ, ಆಮೇಲೆ ವಿಚಾರ ಮಾಡೋಣ ಏನೇನು ಮಾಡೋದು ಹೆಂಗೆ ಅಂತ ತಿಳ್ಕೊಂಡು ಹೇಳಿ ಕೃಷ್ಣ ಹೇಳ್ತಾನೆ. ಕೃಷ್ಣನ ಮಾತಿನಂತೆ ಇವರು ತಯಾರಿಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪಾಂಡವ್ರದ್ದು ಪ್ರಾಬ್ಲಮ್ ಇಲ್ಲ, ಇಲ್ಲಿ ಪಾಂಡವ್ರದ್ದು ಸಮಸ್ಯೆ ಇಲ್ಲ. ಯಾಕಂದರೆ ಪಾಂಡವರು ಹುಟ್ಟಿದಾರಭ್ಯದಿಂದ ಹಿಡ್ಕೊಂಡು ಅಜ್ಞಾತವಾಸ ಮುಗಿಸಿ ಬರೋವರೆಗೂ ಧರ್ಮರಾಯನ ಮಾತಿಗೆ ವಿರುದ್ಧವಾಗಿ 4 ಮಂದಿ ಯಾವತ್ತೂ ನಡ್ಕೊಂಡಿಲ್ಲ, ಒಂದು ಮಾತು ಮೀರಿಲ್ಲ. ಗೊತ್ತಲ್ಲ ನಿಮಗೆ, ಯಾವತ್ತೂ ಮಾತು ಮೀರಿಲ್ಲ. ಹಾಗಾಗಿ ಯುದ್ಧದ ನಾಯಕತ್ವ, ಯುದ್ಧ ಯಾರ ನೇತೃತ್ವದಾಗ ನಡಿಬೇಕು ಅನ್ನುವಂಥದ್ರ ಬಗ್ಗೆ ಪಾಂಡವರಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ನೋ ಡಿಫ್ರೆನ್ಸ್ ಒಪಿನಿಯನ್, ಭಿನ್ನಾಭಿಪ್ರಾಯಗಳಿಲ್ಲ. ಯಾಕಂದ್ರೆ ಇರೋದ 5 ಜನ ಅದಾರ, ಜಾಸ್ತಿ ತಲೆ ಕೆಡ್ಸೋಣಕ್ಕೆ ಹೋಗಂಗಿಲ್ಲ. ಅವ್ರದ್ದು ಇನ್ನೊಂದು ಒಗ್ಗಟ್ಟೈತಿ, ಇವಾಗಿಂದು ಅಲ್ಲದ ಒಗ್ಗಟ್ಟು ಮೊದಲಿಂದನೇ ಬಂದುಬಿಡತ್ತೆ. ನಮ್ಮ ಹತ್ರ ಶಕ್ತಿ ಎಷ್ಟೈತೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಒಗ್ಗಟ್ಟೈತೆ ಅನ್ನೋದು ಭಾಳ ಮುಖ್ಯ. ಈಗ ಈ ಪಾಂಡವ್ರದ್ದು ಬಿಟ್ಬಿಡೋಣ, ಪಾಂಡವ್ರದ್ದೇನು ಸಮಸ್ಯೆ ಇಲ್ಲ. ಈಗ ಸಮಸ್ಯೆ ಬಂದಿರೋದು ಕೌರವರಲ್ಲಿ. ಕೌರವರೊಳಗಡೆಗೆ 100 ಮಂದಿ ಅದಾರ, ಅವರ ದುರ್ಯೋಧನ ಸೇರಿಸ್ಕೊಂಡು 100 ಮಂದಿ ಅದಾರ. ಅವನು ಬಿಡೋ ದುರ್ಯೋಧನ ಎಲ್ಲರಿಗೇನೋ ಸಮಾಧಾನ ಮಾಡಿ 99 ಮಂದಿಗೆ ಬಾಯಿ ಮುಚ್ಚಿಸ್ತಾನಂತ ಇಟ್ಕೊಳ್ಳೋಣ. ಅದರೊಳಗಡೆಗೆ ಭಾಳ ದೊಡ್ಡವ್ರು ಅದಾರ ನೋಡ್ರಿ, ಭಾಳ ದೊಡ್ಡವ್ರು ಅದಾರ. ಭೀಷ್ಮಾಚಾರ್ಯ ಅದಾರ, ದ್ರೋಣಾಚಾರ್ಯರದಾರ, ಚಿರಂಜೀವಿ ಅಶ್ವತ್ಥಾಮ ಅದಾನ, ಆತ್ಮೀಯ ಗೆಳೆಯ ಪ್ರಾಣ ಸ್ನೇಹಿತ ಪ್ರಾಣಕ್ಕೆ ಪ್ರಾಣ ಕೊಡ್ತಕ್ಕಂಥವನು ಕರ್ಣ ಇದ್ದಾನೆ, ದುಶ್ಯಾಸನ ಇದ್ದಾನೆ, ಕೃಪಾಚಾರ್ಯ ಇದ್ದಾನೆ, ಶಲ್ಯ ಮಹಾರಾಜ ಇದ್ದಾನೆ, ಸೈಂಧವ ಇದ್ದಾನೆ. ಎಷ್ಟು ಜನ ಆದಾರ ಅವರಲ್ಲಿ. ಈಗ ಇವ್ರುಗಳು ಯಾರಿಗೆ ಕ್ಯಾಪ್ಟನ್ಶಿಪ್ ಕಟ್ಬೇಕನ್ನೋದು ಕುತ್ತಿಗೆ ಬಂದ್ಬಿಡುತ್ತೆ ದುರ್ಯೋಧನ. ಇದು ಭಾಳ ಸಮಸ್ಯೆ ಆಗುತ್ತೆ. ಸೊ ಇಂಥ ಒತ್ತಡದಲ್ಲಿ ದುರ್ಯೋಧನ ಈಗ ಯುದ್ಧ ನಡೆಯೋದಂತ್ರ ಫಿಕ್ಸ್, ಯುದ್ಧ ನಡೆಯೋದು ಮುಖ್ಯ ಅಲ್ಲ, ಯುದ್ಧ ಗೆಲ್ಲೋದು ಮುಖ್ಯ ಆಗೈತಿ. ಈಗ ದುರ್ಯೋಧನನಿಗೆ ಒಂದು ರೀತಿ ಬೆಂಕಿ ಉಂಡೆ, ನುಂಗಂಗಿಲ್ಲ ಉಗುಳಂಗಿಲ್ಲ ಪರಿಸ್ಥಿತಿ ಹಂಗೈತಿ. ಈಗೇನು ಮಾಡ್ಬೇಕು ದುರ್ಯೋಧನ? ಈಗ ಈ ಯುದ್ಧ ನಡೀತಾ ಇರಬೇಕಾದ್ರೆ 18 ದಿನದ ಯುದ್ಧ ಡಿಸೈಡ್ ಆಗುತ್ತದ. ಇವ್ರೇನು ಮಾಡ್ತಾರ, ಕೃಷ್ಣ ಎಲ್ಲ ಡಿವೈಡ್ ಮಾಡ್ತಾನೆ, ನಾ ಈ ಕಡೆಗೆ ನೀ ಆ ಕಡೆಗೆ ನೀ ಈ ಕಡೆಗೆ ಹಿಂಗೆಲ್ಲ. ಅದನ್ನು ಮುಂದೊಂದು ಕತೆ ಬರ್ತದೆ, ಮತ್ತು ಇನ್ನೂ ಮುಂದೆ ಭಾಗ ಬಂದಾಗ ಹೇಳ್ತಾನೆ. ಇಲ್ಲಿ ದುರ್ಯೋಧನ 18 ದಿನದ ಯುದ್ಧ, 18 ದಿನ ಯುದ್ಧದೊಳಗಡೆಗೆ ಮೊದಲಿಗೆ ನಾಯಕತ್ವವನ್ನು ಸೇನಾ ನಾಯಕನ ಪಟ್ಟವನ್ನು ಯಾರ ನೇತೃತ್ವದಲ್ಲಿ ಯುದ್ಧ ಮಾಡಬೇಕೀಗ ಆರಂಭ ಮಾಡಬೇಕು. ಇದು ಭಾಳ ಮುಖ್ಯ. ಯಾರ ನೇತೃತ್ವದಲ್ಲಿ, ಯಾರ ಮುಂದಾಳತ್ವದಲ್ಲಿ ಯುದ್ಧ ಪ್ರಾರಂಭ ಮಾಡಬೇಕು, ಯಾರಿಗೆ ಸೇನಾ ಪಟ್ಟ ಕಟ್ಟಿದ್ರೆ ನನಗೆ ಯುದ್ಧವನ್ನು ಗೆದ್ದು ಕೊಡ್ತಾರೆ ಅನ್ನುವಂಥ ಆಲೋಚನೆಗಳು. ಇದು ಭಾಳ ಕಷ್ಟದ ಕೆಲಸ ದುರ್ಯೋಧನನಿಗೆ, ಭಾಳ ಕಷ್ಟದ ಕೆಲಸ ಇದು. ಯಾಕೆ ಕಷ್ಟದ ಕೆಲಸ ಅಂತಂದರೆ ಸೂಕ್ಷ್ಮತೆಗಳು ಭಾಳ ಅದಾವೆ. ಈಗ ದುರ್ಯೋಧನ ತಾನೇ ಪಟ್ಟ ಕಟ್ಕೊಳಕ್ಕೆ ಬರೋಂಗಿಲ್ಲ, ಯಾಕಂದರೆ ಇವನು ಚಕ್ರವರ್ತಿ, ಯುದ್ಧ ಮಾಡಿಸ್ಬೇಕು, ಕೊನೆಗೆ ತಾನು ಹೋಗ್ಬೇಕು, ಇರಲಿ. ಈಗ ಅದಕ್ಕಿಂತ ಮುಂಚಿತವಾಗಿ ಕರ್ಣಾದನೀಗ ಕರ್ಣಂದು ನಿಸ್ವಾರ್ಥವಾದಂಥ ಪ್ರೀತಿ, ಅವನಿಗೆ ಪಟ್ಟ ಕಟ್ಟಿಬಿಟ್ಟ್ಯಾ ಅಂತ ಇಟ್ಕೊಳ್ರಿ. ಉಳ್ದವ್ರು ಎದ್ದು ಕುಂದಿರ್ತಾರೆ, ನಾವು ಕಣ್ಣಿಗೆ ಕಾಣೋದ ನಿನಗೆ? ಯಾವನ ನೋಡ್ಬರ್ಕ ನಾನು ಬಂದೇನೋ ಪಟ್ಟ ಕಟ್ಟಿದ್ದಪ್ಪ ಅಂದ್ರೆ ಅವನ್ನ ಕರ್ಕೊಂಡೋಗಿ ಯುದ್ಧ ಮಾಡು, ಮುಗಿದು ಹೊತ್ತು ಕತೆ. ನೀವು ಟೂರ್ಗೆ ಹೊಂಟಿರ್ತೀರಿ, ಪಿಕ್ನಿಕ್ ಹೊಂಟಿರ್ತೀರಿ, 4 ಮಂದಿ ಎಲ್ಲರೂ ಒಗ್ಗಟ್ಟಿದ್ದು ಒಂದೇ ಮನಸ್ಸಿದ್ದಪ್ಪ ಅಂತಂದರೆ ಸೀದಾ ಗಾಡಿ ಹೋಗತ್ತೆ ಸ್ಪಾಟಿಗೆ, ಪಿಕ್ನಿಕ್ ಮಾಡ್ಕೊಂಡು ಸಂತೋಷವಾಗಿ ಬರ್ತೀರಿ. ಅದ್ರಾಗ ಯಾರ್ದಾರ ಒಬ್ಬರದ ಭಿನ್ನಾಭಿಪ್ರಾಯ ಬಂತಂದ್ರೆ ಆಕೆ ಮತ್ತೆ ಕೇಳ್ತಾರೆ, ಆಕೆನ ಕರ್ಕೊಂಡು ಟೂರ್ಗೆ ಹೋಗ್ರಿ ಅಂತ ಅನ್ಕೊಂಡು ಸೀಟ್ನ್ಯಾಗ ಕುಂದ್ಕೊಂಡು ಅಂತ ತಿಳ್ಕೊಳ್ರಿ, ಟೂರ್ ಹಾಳಾಗೋತ್ತಂತ ತಿಳ್ಕೊಬೇಕು ನೀವು. ಮುಗೀತು.
ಭಿನ್ನಾಭಿಪ್ರಾಯ ಬಂತು ಅಂದರೆ ಗೆಲುವು ಸಾಧ್ಯವಿಲ್ಲದ ಮಾತು. ಈಗ ಏನು ಮಾಡ್ಬೇಕು ದುರ್ಯೋಧನ ಅಂತ ತಿಳ್ಕೊಂಡು ಆಲೋಚನೆ ಮಾಡ್ತಾಯಿದ್ರು. ಈ ರೀತಿ ಆಲೋಚನೆ ಮಾಡ್ತಕ್ಕಂಥ ಸಂದರ್ಭದೊಳಗಡೆಗೆ ಈ ಪಂಪ ಬರೆದಿರ್ತಕ್ಕಂಥ ಸುಳ್ಳು ಪಡೆಯಲೊಪ್ಪದು ಕಾಣ ಮಹಾಜರಂಗದೋಳು ಏನಂಗಂದ್ರೆ ಏನು ಮೊದಲು ಅದು ತಿಳ್ಕೊಂಬಿಡ್ರಿ. ಈ ಮಾತು ಯಾರು ಹೇಳ್ತಾರಂದರೆ ಭೀಷ್ಮಾಚಾರ್ಯರು ಹೇಳ್ತಾರೆ ಈ ಮಾತು. ಹಿಂಗಂದ್ರೆ ಏನು ಅಂದರೆ ಸುಳ್ಳು ಪಡೆಯಲೊಪ್ಪದು. ಸುಳ್ಳು ಅಂದರೆ ಸರತಿ, ಪಾಳೆ. ನಿನಗೂ ಪಾಳೆ ಬರ್ತದೆ ಕಾಣ, ತಿಳ್ಕೋ. ನಿನಗೂ ಸರದಿ ಬರುತ್ತದೆ, ನಿನಗೂ ಪಾಳೆ ಬರುತ್ತದೆ. ಮಹಾ ಅಜಿ ಯುದ್ಧ ಭೂಮಿಯಲ್ಲಿ ರಣರಂಗದಲ್ಲಿ, ಈ ರಣರಂಗದಲ್ಲಿ ನಿನಗೂ ಯುದ್ಧ ಮಾಡುವ ಪಾಳೆ ಬರುತ್ತದೆ, ತಿಳಿದುಕೋ, ಅಲ್ಲಿವರೆಗೂ ಕಾಯಿ ಅಂತ ಭೀಷ್ಮ ಹೇಳ್ತಾನೆ ಮಾತು. ಯಾವ ಸಂದರ್ಭದಲ್ಲಿ ಹೇಳ್ತಾನೆ, ಯಾರಿಗೆ ಹೇಳ್ತಾನೆ, ಯಾರ ಸಮ್ಮುಖದಲ್ಲಿ ಹೇಳ್ತಾನೆ, ಯಾವ ಕಾರಣಕ್ಕಾಗಿ ಹೇಳ್ತಾನೆ, ಅದು ಭಾಳ ಮುಖ್ಯ. ಯಾರ ಸಮ್ಮುಖದಾಗ ಹೇಳ್ತಾನೆ, ಯಾರ ಸಮ್ಮುಖದಾಗ ಹೇಳ್ತಾನೆ, ಯಾರಿಗೆ ಹೇಳ್ತಾನ, ಕರ್ಣನಿಗೆ ಹೇಳ್ತಾನೆ, ಯಾವ ಕಾರಣಕ್ಕಾಗಿ ಹೇಳ್ತಾನ, ಅದು ಈಗ ನಾವು ಅಭ್ಯಾಸ ಮಾಡ್ಕೊತ ಹೋಗ್ತೀವಿ. ಇದು ತಿಳ್ಕೊಬೇಕಿದು, ಭಾರಿ ಮಜಾ ಐತಿದು ಪಂಪ. ಅದಕ್ಕೆ ಈಗ ವಿಷಯಕ್ಕೆ ಬಂದ್ಬಿಡೋಣ. ಶ್ರೀನಾರೀ ವಲ್ಲಭನಭಿಮಾನದನ ಹರಿಗನ ಕುರುಕ್ಷೇತ್ರದೊಳಂತೇನು ಮಾಡದೆ ಬಿಟ್ಟುದು ನಾನೆಗಳ್ದು ಸುಯೋಧನಂಗೆ ಚರರ ಅರಿಪುದಂ. ಹಂಗಂದ್ರೆ ಏನು? ಶ್ರೀನಾರೀ ವಲ್ಲಭನಂ ಅಭಿಮಾನದನಂ. ನೋಡ್ರಿ, ಇದನ್ನು ತನ್ನ ರಾಜ ಹರಿಕೇಸರಿಯನ್ನು ಅರ್ಜುನನಿಗೆ ಸಮೀಕರಿಸಿ ಹೋಲಿಸಿಬಿಟ್ಟ. ಈ ಭೂಮಿಯ ಒಡೆಯನಾಗಿರ್ತಕ್ಕಂಥ ಹರಿಕೇಸರಿ ಅಂದರೆ ಅರ್ಜುನ. ಹರಿಗ ಅಂತಂದರೆ ಅರ್ಜುನ ಅಂತ ಅರ್ಥ. ಕೃಷ್ಣನಿಗೆ ಪ್ರಿಯನಾಗಿರ್ತಕ್ಕಂಥವನು, ಪರಮ ಭಕ್ತನಾಗಿರ್ತಕ್ಕಂಥವನು ಅರ್ಜುನ ಅಂತ ಅರ್ಥ. ಆ ಅರ್ಜುನನು ಕುರುಕ್ಷೇತ್ರದೊಳಂತೇನು, ಆ ಕುರುಕ್ಷೇತ್ರದಲ್ಲಿ, ಯುದ್ಧ ಭೂಮಿಯಲ್ಲಿ, ರಣರಂಗದಲ್ಲಿ ಯುದ್ಧ ಮಾಡಲಿಕ್ಕಾಗಿ ಬಂದು ನಿಂತು ಬಿಟ್ಟಾನೆ. ಯುದ್ಧ ಶಂಕ ಊದಬೇಕಷ್ಟೇ. ಈಗ ಅಲ್ಲಿ ಡೌಟ್ ಇಲ್ಲ, ಪಾಂಡವರಲ್ಲಿ ಇವತ್ತು ಯಾರು ಹೋಗ್ಬೇಕು ಓಪನಿಂಗ್ ಬ್ಯಾಟ್ಸ್ಮ್ಯಾನ್? ಧರ್ಮರಾಯ ಹೇಳ್ತಾನೆ, ಅರ್ಜುನ ನೀನು ಹೋಗಪ್ಪ, ನೀನೇ ಹೋಗಿಬಿಡು. ನೋಡ್ರಿ ಹೆಂಗೈತಲ್ಲಿ. ಆಯ್ತು, ಅವ್ನಿಗೆ ಹೋಗಂದನ ಅಂತ ಅಣ್ಣ ಅಂತ ಹೇಳ್ದಂಗಲ್ಲ, ಭೀಮನು ಕ್ವಶನ್ ಮಾಡೋಂಗಿಲ್ಲ, ನಕಲ ಸಹದೇವನು ಕ್ವಶನ್ ಮಾಡೋಂಗಿಲ್ಲ, ಯಾರು ಕ್ವಶನ್ ಮಾಡೋಂಗಿಲ್ಲ. ಅಣ್ಣ ಹೇಳಿದ್ ಕರೆಕ್ಟ್, ನೀನು ಬಿಡಪ್ಪ ಗಾಡಿ ಮುಂದೆ. ಇವ್ರದ್ರಾಗಿನ ಕ್ಯಾಪ್ಟನ್ಶಿಪ್ ಯಾರ್ದನ್ನೋದೇ ಡಿಸೈಡ್ ಆಗಿಲ್ಲ. ಇದು ಭಾಳ ಟೆಕ್ನಿಕಲ್ ಪ್ರಾಬ್ಲಮ್ ಬಂದ್ರಿದೆ, ಅರ್ಥ ಆಯ್ತಲ್ಲ. ಅದಕ್ಕೆ ಶ್ರೀ ನಾರಿವಲ್ಲಭ ಅಭಿಮಾನದನ ಹರಿಗನ ಕುರುಕ್ಷೇತ್ರದೊಳಂತೇನು ಮಾಡದೆ ಬಿಟ್ಟು ದನಗಳ್ದ ಸುಯೋಧನಂಗೆ ಚರರು ಅರಿಪುದು. ಚರರು ಸಹಚರರು, ದೂತರು ಅಂತ ಅರ್ಥ. ಈಗ ಯುದ್ಧ ನಡೀತಾ ಇದೆ. ಈಗ ಇವತ್ತು ನಡೀತದೆ, ಇವತ್ತು ಸ್ಟಾರ್ಟ್ ಆಗುತ್ತಂತ ಇಟ್ಕೊಳ್ಳೋಣ. ಅಲ್ಲಿರ್ತಕ್ಕಂಥ ವಾರ್ತೆಗಳನ್ನು, ವಿಷಯಗಳನ್ನು, ಸುದ್ದಿಗಳನ್ನು, ಸಮಾಚಾರಗಳನ್ನು ದುರ್ಯೋಧನನಿಗೆ ಒಬ್ಬನು ಬಂದು ಮುಟ್ಟಿಸ್ತಾನೆ. ಚರರು ಅಂದರೆ ಸಹಚರರು, ದೂತರು, ಸುದ್ದಿ ಮುಟ್ಟಿಸ್ತಕ್ಕಂಥವ್ರು ಸುಯೋಧನನಿಗೆ ಅಂದರೆ ದುರ್ಯೋಧನನಿಗೆ ಬಂದು ಸುದ್ದಿ ಮುಟ್ಟಿಸಿದ್ರು. ಪ್ರಭು ಸುಯೋಧನ, ಓ ಚಕ್ರವರ್ತಿಯೇ, ಇವತ್ತು ಆ ಅರ್ಜುನ ಕುರುಕ್ಷೇತ್ರದ ಒಂದು ಪ್ರದೇಶದಲ್ಲಿ ಬಂದು ನಿಂತು ಬಿಟ್ಟಿದ್ದಾನೆ. ಯುದ್ಧ ಮಾಡಲಿಕ್ಕಾಗಿ ಕಾಯ್ತಾ ನಿಂತು ಬಿಟ್ಟಿದ್ದಾನೆ. ಇವತ್ತೆಲ್ಲ ಟೆಂಟ್ ಹಾಕಿಬಿಟ್ಟಿದ್ದಾನೆ. ಆಗಲೇ ಅವರ ಸೈನಿಕರು, ಅವನ್ನೆಲ್ಲರೂ ಸೈನಿಕರು ಕರ್ಕೊಂಬಂದು ನಿಂತ್ಕೊಂಬಿಟ್ಟ. ನೀನೇನು ಬೆಳಕಾದ್ರೆ ಯುದ್ಧ ಸ್ಟಾರ್ಟ್ ಆಗುತ್ತೆ ಹೇಳ್ದ. ಬಂದು ಸುದ್ದಿ ಮುಟ್ಟಿಸಿದ್ರು ಈ ಥರ. ಯಾಕಂದ್ರೆ ಈಗ 12 ದಿನದ ಯುದ್ಧ ಡಿಸೈಡ್ ಆಗೈತಿ. ಈಗ ಕೃಷ್ಣ ಶಂಕ ಓದ್ಬೇಕು, ಹೆಣ ಬೀಳ್ಬೇಕು, ಇಷ್ಟೇ ಉಳಿದಿರೋದು. ಮತ್ತು ಈಗ ಭಯಂಕರವಾದ ರಣರಂಗದಲ್ಲಿ, ಯುದ್ಧ ಭೂಮಿಯಲ್ಲಿ ಅರ್ಜುನ ಬಂದು ತನ್ನ ರಥವನ್ನು ತಗೊಂಬಂದು ನಿಂದಿರಿಸಿದ. ಯುದ್ಧ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಸಕಲ ಸಿದ್ಧತೆಯನ್ನು, ತಯಾರಿಯನ್ನು ಮಾಡ್ಕೊಂಡು ಬಂದು ನಿಂತ್ಕೊಂಡ್ಬಿಟ್ಟಾನೆ. ಪಾಂಡವರ ಕಡೆಯಿಂದ ಅರ್ಜುನ ಬಂದ. ಈ ವಿಷಯವನ್ನು ದುರ್ಯೋಧನನಿಗೆ ಅಲ್ಲಿರ್ತಕ್ಕಂಥ ಒಬ್ಬ ದೂತ ಬಂದು ಸುದ್ದಿಯನ್ನು ಮುಟ್ಟಿಸ್ತಾನೆ.
ಹರಿಗನಾಗಿರ್ತಕ್ಕಂಥ ಅರ್ಜುನನು ಯುದ್ಧ ಮಾಡಲಿಕ್ಕೆ ಇಂಥ ಕ್ಷೇತ್ರದಲ್ಲಿ, ಇಂಥ ಸ್ಥಳದಲ್ಲಿ, ಕುರುಕ್ಷೇತ್ರದಲ್ಲಿ, ರಣರಂಗದಲ್ಲಿ ಬಂದು ನಿಂತು ಬಿಟ್ಟಿದ್ದಾನೆ. ನಾಳೆ ಯುದ್ಧ ಪ್ರಾರಂಭ ಆಗೋದಕ್ಕೆ ಕಾಯ್ತಾ ಇದ್ದಾನೆ. ಪ್ರಭು, ನನ್ನ ಸುದ್ದಿ ಇಷ್ಟಿತ್ತು, ನಾನು ಮುಟ್ಟಿಸಿದೆ, ನಿನಗೆ ವಿಚಾರ ತಿಳಿಸಿದೆ ಅಂತ ತಿಳ್ಕೊಂಡು ಅವನು ಹೋಗ್ತಾ. ಯಾವಾಗ ಆ ಸುದ್ದಿ ಮುಟ್ಟಿತ್ತು, ಇದು ಈಗ ಓಡಾಡಕ್ಕೆ ಕುಂತೈತಿ ಯಾರಿಗೆ ಕ್ಯಾಪ್ಟನ್ಶಿಪ್ ಕಟ್ಟಬೇಕಂತ. ಈಗ ಓಡಾಡಕ್ಕೆ ಕುಂತೈತಿ. ಹೋ, ಅಲ್ಲಿ ಅರ್ಜುನ ಬಂದ್ಬಿಟ್ನಾ, ಬಾ 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 ಏನು. ಮತ್ತು ಅವರಿಗೆ ಸಂಕಟ ಐತಿ. ಅಧರ್ಮದಿಂದ ಅನ್ಯಾಯವನ್ನು ಅನುಭವಿಸಿ ಕಷ್ಟವನ್ನು ಅನುಭವಿಸ್ಯಾರ. ಮತ್ತು ಅವರಿಗೆ ಉರಿ ಇದ್ದೇ ಇರ್ತದೆ ಮತ್ತು ಸಾಮಾನ್ಯವಾಗಿ. ಯಾವಾಗ ಹಿಂಗೆ ಅಂದ್ಕೊಳ್ಳೇನೆ ದುರ್ಯೋಧನ ಏನು ಮಾಡ್ತಾನ ಮುಂದೆ ನೋಡ್ರಿ. ಗುರು ಗುರು ಸುತ ಶಕುನಿ ಕೃಪಾಂಗರಾಜರಂ ಬರೆಸಿ ನುಡಿದ ನವನೀಪನೇಂ ಕೇಳ್ದೆರೆ ಪಾಂಡು ಸುತರ ಮುನಿಸಿನ ತರಿ ಸಲವಿನ ಚಲದ ಬಲದ ಕಲಿತನದ ಒಳಂ. ಹಿಂಗಾಯ್ತು. ಯಾವಾಗ ಅವನು ಬಂದು ಸುದ್ದಿ ಮುಟ್ಟಿಸಿದ, ದುರ್ಯೋಧನನಿಗೆ ಟೆನ್ಷನ್ ಸ್ಟಾರ್ಟ್ ಆಯಿತು. ಓ, ಆಗಲೇ ಬಂದುಬಿಟ್ನ. ಹಾಗಂದ್ರೆ ಗುರು ಕರಿ ಇಲ್ಲದನ, ಗುರು ಇಲ್ಲದನ, ದ್ರೋಣಾಚಾರ್ಯರೇ ಬನ್ನಿ, ಬೇಗ ಬನ್ನಿ, ಮೀಟಿಂಗ್ ಮಾಡೋಣ. ಈಗ ಸೊ ಈ ರೀತಿಯಾಗಿ ಇದುವರೆಗೆ ಪಂಪ ಮಹಾ ಗುರುಗಳನ್ನು ಕರೀರಿ. ಆ ದ್ರೋಣಾಚಾರ್ಯರೇ ಬನ್ನಿ, ನೀವು ಬನ್ನಿ, ಜಲ್ದಿ ಬನ್ನಿ. ಅವಾಗ ಕರೀತು ಪದ್ಯಗಳನ್ನು ಗುರುಗಳು. ಗುರು ಸುತ ಅಶ್ವತ್ಥಾಮ, ಗುರುಗಳ ಮಗ ಅಶ್ವತ್ಥಾಮ, ಶಕುನಿ ಎಲ್ಲದಕ್ಕೂ ಪಿನ್ ಮಾಸ್ಟರ್ ತುಂಬು ಹೃದಯದ ಧನ್ಯವಾದ. ಇವನೇ ಈ ವಿಡಿಯೋ ಶಕುನಿ ಮಾಮ, ನೀನು ಬಾ. ಕಮೆಂಟ್ ಮಾಡಿ, ಕೃಪಾಂಗ ಲೈಕ್ ಕೃಪಾಚಾರ್ಯರು ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿ ಅವ್ರ ಗುರುಗಳು.